ವರ್ಧನ ಡೈನೆಸ್ಟಿ, ವರ್ಧನ ಸಂತತಿ. ನಾನು ನಿನ್ನೆ ಹೇಳ್ತಾ ಇದ್ದೀನಿ, ಯಾರು ದಾಳಿಯಿಂದ ಗುಪ್ತರ ಅವನತಿ ಹೊಂದಿತು? ಯಾರು ದಾಳಿ ಮಾಡಿದಕ್ಕಾಗಿ ಗುಪ್ತ ಡಿಕ್ಲೈನ್ ಡಿಸ್ಟ್ರಾಯ್ ಆಯ್ತು. ಗುಪ್ತರ ಅವನತಿ ಹೊಂದಲು ಕಾರಣವಾದವರು ಯಾರು? ಹೂನರು ದಾಳಿಯಿಂದ ಗುಪ್ತರ ಅವನತಿ ಹೊಂದಿತು ಅಂತ ಹೇಳಿದೆವಲ್ಲ. ಈ ಹೂನರು ದಾಳಿಯಿಂದ ಗುಪ್ತರು ಅವನತಿ ಹೊಂದಿದ ಮೇಲೆ ಉತ್ತರ ಭಾರತದಲ್ಲಿ ಮತ್ತೆ ಚಿಕ್ಕ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡಿದವು. ಒಂದು ಮಾತು ಕೇಳಿ ಇಲ್ಲಿ ಸ್ವಲ್ಪ, ಆಮೇಲೆ ಒಂದು ಪಾಯಿಂಟ್ ಬರ್ಕೋಗತ್ತೆ. ಹೂನರು ದಾಳಿಯಿಂದ ಗುಪ್ತರು ಅವನತಿ ಹೊಂದಿದ ಮೇಲೆ ಉತ್ತರ ಭಾರತದಲ್ಲಿ ಚಿಕ್ಕ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡಿದವು. ಯಾವ ರಾಜಮನೆತನಗಳು ಮತ್ತೆ ಆಳ್ವಿಕೆ ಮಾಡಿದ ಕನೌಜದಲ್ಲಿ ಮೌಖರಿಗಳು ಅಂತ ಆಳ್ವಿಕೆ ಮಾಡಿದವು. ಕನೌಜದಲ್ಲಿ ಯಾರು? ಮೌಖರಿಗಳು ಅಂತೇಳಿ, ಕನೌಜದ ಮೌಖರಿಗಳು ಅಂತೇಳಿ. ಆಮೇಲೆ ಗೌಡ ದೇಶದಲ್ಲಿ ಶಶಾಂಕ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ದ. ಗೌಡ ದೇಶದಲ್ಲಿ ಶಶಾಂಕ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಶಶಾಂಕ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಆಮೇಲೆ ಇರತಂದಾಗ ಕಾಮರೂಪದಲ್ಲಿ ಯಶೋವರ್ಮ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಕಾಮರೂಪದಲ್ಲಿ ಯಶೋವರ್ಮ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ, ಕಾಮರೂಪದಲ್ಲಿ. ಆಮೇಲೆ ಏನಂತಂದಾಗ ಮಾಳವದಲ್ಲಿ ದೇವಗುಪ್ತ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಮಾಳವದಲ್ಲಿ ದೇವಗುಪ್ತ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಮಾಳವದ ದೇವಗುಪ್ತ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಆಮೇಲೆ ತಾನೇಶ್ವರದಲ್ಲಿ ವರ್ಧನರು ಆಳ್ವಿಕೆ ಮಾಡ್ತಾ ಇದ್ದಾರೆ. ತಾನೇಶ್ವರದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದರು? ವರ್ಧನರು ಆಳ್ವಿಕೆ ಮಾಡ್ತಾ ಇದ್ದರು. ವರ್ಧನರು ಆಳ್ವಿಕೆ ಮಾಡ್ತಾ ಇದ್ದಾರೆ. ನೋಡಿ ಒಂದೊಂದು ಸಲ, ಹೂಣರ ದಾಳಿಯಿಂದ ಗುಪ್ತರು ಅವನತಿ ಹೊಂದಿದ ಮೇಲೆ ಉತ್ತರ ಭಾರತದಲ್ಲಿ ಮತ್ತೆ ಚಿಕ್ಕ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡಿದವು. ಉತ್ತರ ಭಾರತದಲ್ಲಿ ಒಂದು ಕನೌಜದಲ್ಲಿ ಯಾರು? ಮೌಖರಿಗಳು. ಗೌಡ ದೇಶದಲ್ಲಿ ಯಾರು? ಶಶಾಂಕ. ಕಾಮರೂಪದಲ್ಲಿ ಯಾರು? ಯಶೋವರ್ಮ. ಮಾಳವದಲ್ಲಿ ಯಾರು? ದೇವಗುಪ್ತ. ತಾನೇಶ್ವರದಲ್ಲಿ ವರ್ಧನರು. ಅಂದ ಕನೌಜ ಈಗ ಎಲ್ಲಿ ಉತ್ತರ ಪ್ರದೇಶ ಅಂತೇಳಿ ಕೇಳ್ತೇವೆ. ಗೌಡ ದೇಶದ ಈಗಿನ ಹೆಸರು ವೆಸ್ಟ್ ಬೆಂಗಾಲ್ ಅಂತೇಳಿ ಕೇಳ್ತೇವೆ. ಕಾಮರೂಪದ ಈಗಿನ ಹೆಸರು ಅಸ್ಸಾಂ ಅಂತೇಳಿ ಕೇಳ್ತೇವೆ. ಆಮೇಲೆ ಮಾಳವ ಈಗ ಎಲ್ಲಿದೆ ಅಂತಂದಾಗ ಮಧ್ಯಪ್ರದೇಶದಲ್ಲಿ ಐತಿ. ತಾನೇಶ್ವರ ಎಲ್ಲಿ ಐತಂದಾಗ ಹರಿಯಾಣದಲ್ಲಿ ಐತಿ. ಇನ್ನು ಉತ್ತರ ಭಾರತದಲ್ಲಿ ಚಿಕ್ಕ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡ್ತಾ ಇದ್ದವು. ಅದರಲ್ಲಿ ಪ್ರಬಲವಾದಂತ ರಾಜಮನೆತನ ಯಾವ್ದಾಗಿತ್ತು? ವರ್ಧನ ಆಗಿತ್ತು. ವರ್ಧನ ರಾಜಮನೆತನ ಇವನ್ನೆಲ್ಲ ತನ್ನ ಅಧೀನಕ್ಕೆ ಪಡೆದುಕೊಂಡು ಒಂದು ಸಂತತಿ, ಒಂದು ಸಾಮ್ರಾಜ್ಯವಾಗಿ ಏನಂತಂದಾಗ ನಿರ್ಮಾಣವಾಯಿತು ಅಂತ ಹೇಳ್ತೇವೆ. ಅದೇ ವರ್ಧನ ಸಂತತಿ ಅಂತ ಹೇಳಿ ಕೇಳ್ತೇವೆ. ಒಂದ್ ಪಾಯಿಂಟ್ ಅಲ್ಲಿ ಹೂನರು ದಾಳಿಯಿಂದ ಗುಪ್ತರು ಅವನತಿ ಹೊಂದಿದಾಗ, ಹೂನರು ದಾಳಿಯಿಂದ ಗುಪ್ತರು ಅವನತಿ ಹೊಂದಿದಾಗ ಉತ್ತರ ಭಾರತದಲ್ಲಿ ಮತ್ತೆ ಚಿಕ್ಕ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡಿದವು. ಅವುಗಳೆಂದರೆ ಕನೌಜದಲ್ಲಿ ಮೌಖರಿಗಳು. ಕನೌಜ ಯುಪಿ. ಕನೌಜದಲ್ಲಿ ಮೌಖರಿಗಳು. ಗೌಡ ದೇಶದಲ್ಲಿ
ಗೌಡ ದೇಶದಲ್ಲಿ ಶಶಾಂಕ ಕಾಮರೂಪದಲ್ಲಿ ಯಶೋವರ್ಮ ಕಾಮರೂಪದಲ್ಲಿ ಯಶೋವರ್ಮ ಮಾಳವದಲ್ಲಿ ದೇವಗುಪ್ತ ಮಾಳವದಲ್ಲಿ ದೇವಗುಪ್ತ ಆಳ್ವಿಕೆ ಆಳ್ವಿಕೆ ಮಾಡಿದನು ಆಳ್ವಿಕೆ ಮಾಡಿದರು ಉತ್ತರ ಭಾರತದಲ್ಲಿ ಗುಪ್ತರ ನಂತರ ಈ ಕೆಳಗಿನ ಯಾವ ರಾಜಮನೆತನ ಆಳ್ವಿಕೆ ಮಾಡಿತು ಎಂದು ಸರಿಯಾದನ್ನು ತಿಳಿಸಿ ಅಂದಾಗ ಮೇಲಿನ ಕೆಳಗೆ ಕೆಳಗಿನ ಮ್ಯಾಗ ಉಲ್ಟಾ ಕೊಡ್ತಾವೆ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಅಂತಂದ ಕರೆಕ್ಟ್ ಆದಂತ ಇದೆ ಅದು ಅಂದಾಗ ಅಲ್ಲಿ ಅವನೇ ಅಲ್ಲವೇ ಆಳ್ವಿಕೆ ಮಾಡಿದರು ಡೈನೆಸ್ಟಿಗಳು ಅಂತೇಳಿ ಆಳ್ವಿಕೆ ಮಾಡಿದರು ಇವರಲ್ಲಿ ತಾನೇಶ್ವರ ಎಲ್ಲೈತೀಗ ಹರಿಯಾಣ ಮಾಳವಾ ಎಲ್ಲೈತೀಗ ಮಧ್ಯಪ್ರದೇಶ್ ಕಾಮರೂಪ ಎಲ್ಲೈತಿ ಅಸ್ಸಾಂ ಗೌಡ ದೇಶ ಎಲ್ಲೈತಿ ಕನೌಜ್ ಎಲ್ಲೈತಿ ಉತ್ತರ ಪ್ರದೇಶ್ ಹೀಗೇನಂತಂದಾಗ ಆಳ್ವಿಕೆ ಮಾಡಿದವು ಅದರಲ್ಲಿ ಪ್ರಬಲವಾದದ್ದು ವರ್ಧನ ಹೂ ವಾಸ್ ದ ಫೌಂಡರ್ ಆಫ್ ವರ್ಧನ ಡೈನೆಸ್ಟಿ ವರ್ಧನ ಸಂತತಿಯ ಸ್ಥಾಪಕ ಯಾರು ಪುಷ್ಯಭೂತಿ ವರ್ಧನ ಸಂತತಿಯ ಸ್ಥಾಪಕ ಪುಷ್ಯಭೂತಿ ವರ್ಧನ ಸಂತತಿಯ ಸ್ಥಾಪಕ ಪುಷ್ಯಭೂತಿ was the